ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಸಾಲ ಪರಮಾಣುಗಳ ಮೇಲೆ ಅಮೃತ ಚಂದ್ರಾಚಾರ್ಯ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದಿದೆ. ಪುಣ್ಯಪಾಪ ಅಧಿಕಾರದ 10ನೇ ಮಂಗಲಮಯ ಕಲಶಿದೆ. ಸಂನ್ಯಾಸ್ತವ್ಯಮಿದಂ ಸಮಸ್ತಮಪಿ ತತ್ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ ಸಮ್ಯಕ್ತ್ವಾದಿ ನಿಜ ಸ್ವಭಾವ ಭವನಾತ್ ಮೋಕ್ಷಸ್ಯ ಹೇತುರ್ಭವನ್ ನೈಷ್ಕರ್ಮ್ಯ ಪ್ರತಿಬದ್ಧಮುದ್ಧತರಸಂ ಜ್ಞಾನಂ ಸ್ವಯಂ ಧಾವತಿ ಸಮ್ಯಕ್ಸ್ರವ್ಯಮಿದಂ ಸಮಸ್ತಮಪಿ ತತ್ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ ಸಮ್ಯಕ್ತ್ವಾದಿ ನಿಜ ಸ್ವಭಾವ ಭವನಾತ್ ಮೋಕ್ಷಸ್ಯ ಹೇತುರ್ಭವನ್ ನೈಷ್ಕರ್ಮ್ಯ ಪ್ರತಿಬದ್ಧಮುದ್ಧತರಸಂ ಜ್ಞಾನಂ ಸ್ವಯಂ ಧಾವತಿ. ಅರ್ಥ: ಮೋಕ್ಷಾರ್ಥಿನಾಂ ತತ್ ಇದಂ ಸಮಸ್ತ ಅಪಿ ಕರ್ಮ ಸಂನ್ಯಸ್ತವ್ಯಂ. ಮೋಕ್ಷಾರ್ಥಿನಾಂ ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ತತ್ ಇದಂ ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು ಸಮಸ್ತಂ ಅಪಿ ಎಷ್ಟು ಶುಭ ಕ್ರಿಯೆ ರೂಪ ಅಶುಭ ಕ್ರಿಯೆ ರೂಪ ಅಂತರ್ಜಲ್ಪ ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕರ್ಮ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಉದ್ಧರವಿಲ್ಲ. ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇಂಥ ಕರ್ಮಗಳು ಸಂನ್ಯಸ್ತವ್ಯಂ ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ತತ್ರ ಸಂನ್ಯಸ್ತೆ ಸತಿ ಆ ಎಲ್ಲ ಕರ್ಮಗಳ ತ್ಯಾಗವಾದ ಮೇಲೆ ಪುಣ್ಯಸ್ಯ ವಾ ಪಾಪಸ್ಯ ವಾ ಕಾ ಕಥಾ ಪುಣ್ಯ ಮತ್ತು ಪಾಪದ ಯಾವ ಭೇದ ಉಳಿಯುತ್ತದೆ? ಭಾವಾರ್ಥವು ಈ ಪ್ರಕಾರವಿದೆ. ಸಮಸ್ತ ಕರ್ಮ ಜಾತಿಯು ಶೇಯವಿದೆ. ಪುಣ್ಯ ಪಾಪದ ವಿವರಣೆಯ ಮಾತಾದರೆ ಎಲ್ಲಿ ಉಳಿಯುತ್ತದೆ? ಇಲ್ಲ, ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ಪುಣ್ಯ ಕರ್ಮವು ಒಳ್ಳೆಯದಿದೆ ಎಂಬ ಭ್ರಾಂತಿಯನ್ನು ಮಾಡಬಾರದು. ಜ್ಞಾನಂ ಮೋಕ್ಷಸ್ಯ ಹೇತು ಭವನ್ ಸ್ವಯಂ ಧಾವತಿ. ಜ್ಞಾನಂ ಆತ್ಮನ ಶುದ್ಧ ಚೇತನಾರೂಪ ಪರಿಣಮನವು ಮೋಕ್ಷಸ್ಯ ಸಕಲ ಕರ್ಮಕ್ಷಯ ಲಕ್ಷಣದಂಥ ಅವಸ್ಥೆಯ ಹೇತು ಭವನ್ ಕಾರಣವಾಗುತ್ತ ಸ್ವಯಂ ಧಾವತಿ ಸ್ವಯಂ ಧಾವಿಸುತ್ತದೆ ಎಂಬುದು ಸಹಜವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಹೇಗೆ ಸೂರ್ಯನ ಪ್ರಕಾಶವಾದ ಮೇಲೆ ಸಹಜವಾಗಿಯೇ ಅಂಧಕಾರವು ನಾಶವಾಗುತ್ತದೆ,
ಆಗುತ್ತದೆ. ಹಾಗೆಯೇ ಜೀವದ ಶುದ್ಧ ಚೇತನಾರೂಪ ಪರಿಗಮನವಾದ ಮೇಲೆ ಸಮಸ್ತ ವಿಕಲ್ಪಗಳು ನಾಶವಾಗುತ್ತವೆ. ಜ್ಞಾನಾವರಣಾದಿ ಕರ್ಮಗಳು ಅಕರ್ಮ ರೂಪವಾಗಿ ಪರಿಣಮಿಸುತ್ತವೆ. ರಾಗಾದಿ ಅಶುದ್ಧ ಪರಿಣಾಮಗಳು ನಾಶವಾಗುತ್ತವೆ. ಜ್ಞಾನವು ಹೇಗಿದೆ ಜ್ಞಾನವು ನೈಷ್ಕರ್ಮ್ಯ ಪ್ರತಿಬದ್ಧಂ ನಿರ್ವಿಕಲ್ಪ ಸ್ವರೂಪವಿದೆ. ಮತ್ತೆ ಹೇಗಿದೆ ಉದ್ಧತ ರಸಂ ಪ್ರಕಟ ರೂಪದಿಂದ ಚೈತನ್ಯ ಸ್ವರೂಪವಿದೆ. ಹೇಗೆ ಆಗುವುದರಿಂದ ಅದು ಮೋಕ್ಷದ ಕಾರಣವಾಗುತ್ತದೆ? ಸಮ್ಯಕ್ತ್ವಾದಿ ನಿಜ ಸ್ವಭಾವ ಭವನಾತ್. ಸಮ್ಯಕ್ತ್ವ ಜೀವದ ಗುಣಗಳು ಸಮ್ಯಕ್ ದರ್ಶನ ಆದಿ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳಿವೆ. ಅವು ನಿಜ ಸ್ವಭಾವ ಜೀವದ ಕ್ಷಾಯಿಕ ಗುಣಗಳ ಭವನಾತ್ ಪ್ರಕಟತೆಯ ಕಾರಣವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಪ್ರಶ್ನೆಯು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಈ ಮೂರರ ಏಕತೆಯು ಮೋಕ್ಷ ಮಾರ್ಗವಿದೆ. ಇಲ್ಲಿ ಜ್ಞಾನ ಮಾತ್ರವನ್ನೇ ಮೋಕ್ಷದ ಮಾರ್ಗವೆನ್ನಲಾಗಿದೆ. ಅದು ಯಾವ ಕಾರಣದಿಂದ? ಉತ್ತರವು ಹೀಗಿದೆ. ಶುದ್ಧ ಸ್ವರೂಪದ ಜ್ಞಾನದಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರಗಳು ಸಹಜವಾಗಿಯೇ ಗರ್ಭಿತವಿವೆ. ಆದುದರಿಂದ ದೋಷವಂತೂ ಯಾವುದೂ ಇಲ್ಲ, ಗುಣವಿದೆ. ಬಹಳ ವಿಷಯ ಇದೆ. ಏನ್ ಹೇಳ್ತಾರೆ ಮೊದಲನೇ ಪದಖಂಡ? ಮೋಕ್ಷಾರ್ಥಿನಾಂ ತತ್ ಇದಂ ಸಮಸ್ತಪಿ ಕರ್ಮ ಸಂನ್ಯಸ್ತವ್ಯಂ. ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷ ಅರ್ಥಾತ್ ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವನಗಳ ಮೂಲಕ ಯಾವುದನ್ನು ಈ ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು ಎಷ್ಟು ಶುಭಕ್ರಿಯೆ ರೂಪ ಅಶುಭ ಕ್ರಿಯೆ ರೂಪ ಅಂತರ್ಜಲ್ಪ ರೂಪ ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಬುದ್ಧಿಗಳ ಪಿಂಡ ಅಶುದ್ಧ ರಾಗಾದಿ ರೂಪ ಜೀವ ಪರಿಣಾಮ ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿದೆ. ಏನು ಚರ್ಚೆ ಮಾಡುವುದಿದೆ, ಏನು ಪರಸ್ಪರರೊಳಗೆ ವ್ಯವಹಾರ ಮಾಡುವುದಿದೆ. ಶಬ್ದ ತನ್ನಲ್ಲಿ ಯಾವ ಅಪೂರ್ವವಾದಂಥ ಅಥವಾ ನಮಗೆ ಈ ಮೊದಲು ತಿಳಿದು ಬಾರದೇ ಇರುವಂಥ ಭಾವವನ್ನ ಧಾರಣ ಮಾಡಿ ನಿಂತುಕೊಂಡಿದ್ದವೆಯೋ ಆ ಶಬ್ದಗಳ ಭಾವವನ್ನ ಮೌನವಾಗಿಟ್ಟುಕೊಂಡ ಯಾವುದೇ ಪ್ರಕಾರದ ವಿಕಲ್ಪ ಇಲ್ಲದನ ಆ ಭಾವವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡುವುದು ಒಂದೇ ಶ್ರೇಷ್ಠ. ಕಳೆದ 3-4 ಗಾಥೆಗಳಿಂದ ಹೇಳ್ತಾ ಬರ್ತಾ ಇದ್ದಾರೆ. ಶುಭ ಕರ್ಮ ಅಶುಭ ಕರ್ಮ ಕರ್ತವ್ಯ ಏನಿದೆ ಅದೆಲ್ಲವೂ ತ್ಯಾಜ್ಯ ಇದೆ. ಏನೂ ಕರ್ತವ್ಯ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ ಅದು ಒಪ್ಪಿಗೆ ಆಗುವುದಿಲ್ಲ. ಏನಿಲ್ಲ ಅಂದ್ರೆ ಬರೀ ಮಾಡ್ತಾ ಇರ್ಬೇಕು ಅನ್ನುವುದೇ ನಮ್ದ ಅಭಿಪ್ರಾಯ ಅನಾದಿ ಕಾಲದ ಸಂಸ್ಕಾರ ರೂಪದಿಂದ ನಡ್ಕೊಂಡು ಬರ್ತಾ ಇದೆ. ಬಸ್ ಮಾಡು. ಜ್ಞಾನ ಸ್ವಭಾವದೊಳಗ ಮಾಡುವುದನ್ನೋದೇನೂ ಇಲ್ಲ. ಆತ್ಮನ ಸ್ವಭಾವ ಜ್ಞಾನವನ್ನ ಹೊರತುಪಡಿಸಿ ಬೇರೆ ಇಲ್ಲ. ನಾವು ಆತ್ಮ ಇದ್ದಿದ್ದೇ ಆದರೆ ನಮಗೆ ನಿಜವಾಗಿ ಮೋಕ್ಷದ ಇಚ್ಛೆ ಇದ್ದಿದ್ದೇ ಆದ್ರೆ ಇಲ್ಲಿ ಜ್ಞಾನಿ ಗುರುಗಳು ಹೇಳುವ ಮಾತಿನ ಬಗ್ಗೆ ಗಂಭೀರವಾಗಿ ನಮ್ಮಲ್ಲೇ ನಾವು ವಿಚಾರ ಮಾಡುವುದು ಅವಶ್ಯಕ. ಏನು ಹೇಳಿದ್ರು, ಜ್ಞಾನವನ್ನು ಹೊರತುಪಡಿಸಿ ಜೀವ ಏನೂ ಮಾಡಲು ಸಾಧ್ಯ ಇಲ್ಲ. ಒಂದು ಜ್ಞಾನದ ಅಭಾವದೊಳಗ ಜೀವನಿಗೆ ಸಂಸಾರ ಬೇರೆ ರೂಪದಿಂದ ಹೇಳಿದ್ರೆ ದುಃಖದ ಅನುಭವವೇ ಇದೆ. ಒಂದು ಜ್ಞಾನ ಎಲ್ಲಿದೆಯೋ ಅಲ್ಲಿ ಶುಭಾಶುಭದ ಕರ್ತವ್ಯ ಬುದ್ಧಿ ಇರುವುದಿಲ್ಲ.
ಅವೆರಡೂ ವಿರುದ್ಧದವು. ಜ್ಞಾನ ಮತ್ತು ಕರ್ತೃತ್ವ ಇವೆರಡೂ ತದ್ವಿರುದ್ಧ. ಎಷ್ಟು ವಿರುದ್ಧ? ಪೂರ್ವ ಪಶ್ಚಿಮದಷ್ಟು ವಿರುದ್ಧ. ಈ ಮಾತನ್ನ ಅರ್ಥಾತ್ ನಾನು ಜೀವಿದ್ದೇನೆ, ನನ್ನಲ್ಲೇ ಶುಭ ಅಶುಭ ಭಾವಗಳನ್ನು ಮಾಡುವಂಥದ್ದ ಸ್ವಭಾವನೆ ಇಲ್ಲ, ಶುಭ ಅಶುಭಗಳ ಕರ್ತವ್ಯ ರೂಪದ ಯಾವ ಪರಿಣಾಮ ಅಥವಾ ಪರಿಣತಿ ಇದೆಯೋ ಅದು ಅನಂತ 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 ದುಃಖದ ಆಗರ ಇದೆ. ನಾನು ಸಂತೋಷದಿಂದ ಶುಭ ಭಾವದ ಸಲುವಾಗಿ ಪ್ರಯತ್ನಶೀಲಿದ್ದೇನೆ, ಸಂತೋಷದಿಂದ. ಆದರೆ ಆ ಶುಭ ಭಾವ ಒಂದು ಭವದಲ್ಲಿ ಅಲ್ಪ ಮಾತ್ರ ಬಾಹ್ಯದ ಅನುಕೂಲತೆಯನ್ನು ಒದಗಿಸಿ ಈ ಜೀವವನ್ನ ಅನಂತ ದುಃಖದ ಸಾಗರದೊಳಗ ಮುಳುಗಿಸಿ ಬಿಡ್ತಿದೆ ಅಂಥೇಳಿ ಜ್ಞಾನಿ ಗುರುಗಳಿಗೆ ದಯೆ ಬರ್ತಾ ಇದೆ. ಯಾರ ಸಲುವಾಗಿ? ನಾವು ಯಾವ ಶುಭ ಭಾವದ ಭ್ರಾಂತಿ ಇಟ್ಕೊಂಡಿದ್ದೇವಲ್ಲ ನಮ್ಮ ಸಲುವಾಗಿ. ಅಶುಭ ಭಾವವನ್ನಂತೂ ಹಿಂದಿನ 2 ಶ್ಲೋಕದ ಮೊದಲ ಚರ್ಚೆ ಮಾಡಲಾಗಿತ್ತು. ಅಶುಭ ಭಾವವನ್ನ ಪ್ರಸಂಗವಶಾತ್ ಅಥವಾ ಅಜ್ಞಾನದಿಂದ ಕೂಡ ಮಾಡಬೇಕಾದಂಥ ಸನ್ನಿವೇಶ ಬಂದಿರೋ ವೇಳೆದೊಳಗನು ಯಾವ ಜೀವಕ್ಕ ಅಶುಭ ಭಾವ ಒಳ್ಳೆಯದು ಅನಿಸೋದಿಲ್ಲ. ಮಾಡ್ತಾ ಇದ್ರೂ ಕೂಡ ಅಶುಭ ಭಾವ ಒಳ್ಳೆಯದು ಅನಿಸೋದಿಲ್ಲ. ಶುಭ ಭಾವದ ಸಲುವಾಗಿ ಪ್ರತಿಯೊಂದು ಜೀವದ್ದು ಯಾವುದೇ ಜಾತಿ ಕುಲದೊಳಗೆ ಉತ್ಪನ್ನ ಆಗಿರಲಿ, ಯಾವುದೇ ಪ್ರಕಾರದ ಜೀವನೋಪಾಯ ಇರಲಿ, ಯಾವುದೇ ಪ್ರಕಾರದ ಜನರ ಮಧ್ಯದೊಳಗ ವರ್ತಿಸ್ತಾ ಇರಲಿ, ಶುಭ ಭಾವ ಅಪೇಕ್ಷಿತ ಇದೆ ಪ್ರತಿಯೊಂದು ಜೀವಕ್ಕೂ. ಜೈನ ದರ್ಶನದ ಮೂಲ ಮಾತು ಇದೆ, ಶುಭ ಭಾವ ನಿನ್ನ ಅನಂತ ಸಂಸಾರದ ಕಾರಣ ಇದೆ. ಶುಭ ಭಾವ ಅಶುಭ ಭಾವದ ಹಾಗೇನೆ ಇದೆ ಅಂತ ಹೇಳ್ತಾರೆ. ಇಲ್ಲಿ ವಿಷಯ ಕಷಾಯದ ಹಾಗೆ ಅಂತ ಹೇಳಿದರು ಹಿಂದಿನ ಶ್ಲೋಕದೊಳಗ. ಮತ್ತು ಪ್ರಾರಂಭದ ಶ್ಲೋಕದೊಳಗೆ ಯಾವ ಪುಣ್ಯ ಪಾಪ ಅಧಿಕಾರದ ಪ್ರಾರಂಭದ ಕಲಶ ಬಂತು, ಅಲ್ಲಿ ಶೂದ್ರಳ ಏನಂದ್ರು 2 ಸಂತಾನ ಇದ್ದಾಗೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬೆಳಿತಾನೆ, ಪೋಷಿಸಲ್ಪಡ್ತಾನೆ, ಅವನು ಮದ್ಯಾದಿಗಳ ಸೇವನೆ ಮಾಡುವುದಿಲ್ಲ. ಒಬ್ಬ ಆ ಶೂದ್ರಳ ಹತ್ತಿರನ ಬೆಳಿತಾನೆ, ಪಾಲನೆ ಪೋಷಣೆಯಿಂದ ಅವ ಬಾಳ್ತಾ ಇರ್ತಾನೆ. ಅವ ನಾನು ಶೂದ್ರನೇ ಇದ್ದೇನೆ, ನನ್ನ ಕರ್ತವ್ಯನ ಏನಿದೆ ಮದ್ಯಪಾನಾದಿಗಳನ್ನ ಮಾಡುವುದಿದೆ. ಈ ಪ್ರಕಾರದ ಮನ್ನಣೆ ಇದೆ. ಅಲ್ಲಿ ಅಶುಭ ಭಾವದ ಮಾತು ಹೇಳ್ತಾ ಇಲ್ಲ. ಆದ್ರೆ ಶುಭ ಭಾವದೊಳಗೆ ಈ ಜೀವಕ್ಕ ಎಷ್ಟು ಅಭಿಮಾನ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಶುಭ ಭಾವಕ್ಕೆ ಅಭಿಮಾನ ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ? ಯತಿವೇಷ ಧಾರಣ ಮಾಡಿದ್ರೂ ಶುಭ ಭಾವದೊಳಗ ಅಭಿಮಾನ ಇದೆ ಅಂಥೇಳಿ ಈ ಕಳೆದ ಹಿಂದಿನ ಶ್ಲೋಕದೊಳಗೆ ಏನು ಹೇಳಿದ್ರು, ನಾನು ಮಾಡಬೇಕಾದದ್ದನ್ನ ಮಾಡಿದ್ದೇನೆ, ಯತಿವೇಷ ಧಾರಣ ಮಾಡಿದ್ದೇನೆ, 28 ಮೂಲ ಗುಣಗಳ ಪರಿಪಾಲನೆ ಮಾಡ್ತಾ ಇದ್ದೇನೆ, ವಿಷಯ ಕಷಾಯಗಳ ತ್ಯಾಗ ಮಾಡಿದ್ದೇನೆ, ಶರೀರದ ಮಮತೆಯನ್ನ ಬಿಟ್ಟಿದ್ದೇನೆ, ಇನ್ನೇನು ಮಾಡುವುದಿದೆ ಅಂಥೇಳಿ ಆ ಜೀವಕ್ಕ ಅರ್ಥಾತ್ ಪ್ರತಿಯೊಂದು ಜೀವಕ್ಕ ಆ ಪ್ರಕಾರದ ಅಭಿಪ್ರಾಯ ಅಲ್ಲಿ ಹೋದರನೂ ಕೂಡ ಇದೆ. ಸಾಮಾನ್ಯವಾಗಿ ಲೋಕದೊಳಗೆ ಸಮಸ್ತ ಜನರುಗಳು ಇನ್ನೊಬ್ಬರಿಗೆ ಉಪಕಾರ ಮಾಡುವುದ, ಸತ್ಯ ಮಾತನಾಡುವುದ, ಯಾರದೇ ವಸ್ತುವನ್ನು ಕಳವು ಮಾಡದೇ ಇರುವುದ, ಇಂಥವುಗಳಿಗೆ ಏನಂತಾರೆ? ಸಜ್ಜನಿಕೆ ಅಂತಾರೆ, ಧರ್ಮಾತ್ಮ ಅಂತಾರೆ, ಪುಣ್ಯವಂತ ಅಂತಾರೆ. ಮತ್ತು ಹಾಗೆ ಆಗುವ ಬಯಕೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದೆಲ್ಲವೂ ತ್ಯಾಜ್ಯ ಇದೆ. ಯಾರ ಸಲುವಾಗಿ? ಯಾರಿಗೆ ಮನುಷ್ಯ ಜೀವನದೊಳಗೆ ಮಾತ್ರ ಒಳ್ಳೆಯದಾಗಬೇಕಾಗಿದೆಯೋ ಅವರು ಶುಭ ಭಾವ ಮಾಡುವುದು. ಯಾರಿಗೆ ಈ ಭವಸಂತತಿಯಿಂದ ಬಿಡುಗಡೆ ಹೊಂದುವುದಿದೆಯೋ ಅವರು ಶುಭಾಶುಭ ಭಾವಗಳ ಎರಡೂ ತ್ಯಾಜ್ಯ ಇಲ್ಲವೇ? ನಿಜವಾಗಿ ಅವು 2 ಇಲ್ಲವೇ ಇಲ್ಲ. ಶುಭ ಮತ್ತು ಅಶುಭ ಇವು 2 ಇಲ್ಲವೇ ಇಲ್ಲ. ಇಲ್ಲೇನು ಹೇಳಿದಾರೆ ಕೆಳಗಿಂದ 3ನೇ ಲೈನ್, ಪುಣ್ಯಕರ್ಮವು ಒಳ್ಳೆಯದಿದೆ ಎಂಬ ಭ್ರಾಂತಿಯನ್ನು ಮಾಡಬಾರದು. ಪುಣ್ಯಕರ್ಮವು ಒಳ್ಳೆಯದಿದೆ, ಭ್ರಾಂತಿ ಮಾಡಬಾರ್ದು ಅಂತ ಹೇಳಿದಾರ್ರಿ. ಪುಣ್ಯಕರ್ಮವನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ.
ಭ್ರಾಂತಿ ಬಿಡುವ ಮಾತಿದೆ. ಪುಣ್ಯವನ್ನ ಬಿಟ್ಟ ನಂತರ ಧರ್ಮದೊಳಗೆ ಪ್ರವೇಶ ಆಗುವುದನ್ನೇ ಇಲ್ಲ. ಪುಣ್ಯಮಯ ಪರಿಣಾಮ ಇಲ್ಲದೆ ಹೋದ್ರ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗುವುದನ್ನೇ ಇಲ್ಲ. ಪುಣ್ಯಮಯ ಪರಿಣಾಮದಿಂದ ಆಗುವುದಿಲ್ಲ, ಈ ಮಾತು ಸತ್ಯ ಇದೆ ರೀ. ಆದ್ರೆ ಮೋಕ್ಷ ಮಾರ್ಗದ ಉಪಲಬ್ಧಿ ಯಾವಾಗ ಆದೀತು ಆವಾಗ ಭೂಮಿಕೆಯ ರೂಪದಿಂದ ಪುಣ್ಯಮಯ ಪರಿಣಾಮನೇ ಇರ್ತಿದೆ. ಪಾಪಮಯ ಪರಿಣಾಮದಿಂದ ಮೋಕ್ಷ ಮಾರ್ಗದ ಉಪಲಬ್ಧಿ ಆಗುವುದಿಲ್ಲ. ಇದು ಸಾಮಾನ್ಯವಾಗಿ ಸ್ವಾಧ್ಯಾಯ ಮಾಡಿರುವಂತಹ ನಮಗೆ ತಮಗ ತಿಳಿದಿರುವ ಮಾತು ಇದೆ. ಇಲ್ಲೇನು ಹೇಳಿದ್ರು, ಭ್ರಾಂತಿಯನ್ನು ಬಿಟ್ಟು ಪುಣ್ಯ ಒಳ್ಳೆಯದಿದೆ ಅನ್ನುವ ಭ್ರಾಂತಿ. ಹಾಗಾದ್ರೆ ಆ ಪುಣ್ಯ ಒಳ್ಳೆಯದಿದೆ ಅನ್ನುವ ಯಾವ ಅಭಿಪ್ರಾಯ ಇದೆಯಲ್ಲ, ಅದು ಏನಿದೆ? ಮಿಥ್ಯಾತ್ವ ಇದೆ. ಭ್ರಾಂತಿ ಅಂದ್ರೆ ಮಿಥ್ಯಾತ್ವ ಅಂದ್ರೆ ವಿಪರೀತ ಮನ್ನಣೆ ಅಂದ್ರೆ ಎಲ್ಲವೂ ಒಂದೇ. ಪುಣ್ಯಮಯ ಪರಿಣಾಮ ಒಳ್ಳೆಯದಿದೆ ಅನ್ನುವ ಅಭಿಪ್ರಾಯ ಏನಿದೆ ಅದು ಮಿಥ್ಯಾತ್ವ ಇದೆ. ಮಿಥ್ಯಾತ್ವದೊಳಗೆ ರುಚಿ ಇರುವ ಒಳ್ಳೆಯದೊಳಗ ಸಮ್ಯಕ್ತ್ವದ ಪ್ರಾಪ್ತಿ ಹೇಗಾಗುವುದು? ಸಂಸಾರದ ಆಧಾರಭೂತ ಇರುವಂತಹ ಯಾವ ಪುಣ್ಯ ಪಾಪದ ಶೃಂಖಲೆ ಇದೆ ಅದರೊಳಗೆ ಒಂದನ್ನ ಕೂಡ ನಾವು ಮುಖ್ಯ ಮಾಡಿದೆವು ಅಥವಾ ಒಂದರ ಸಲುವಾಗಿ ಕೂಡ ನಾವು ಅಭಿಲಾಷೆ ಇಟ್ಕೊಂಡೆವು ಅಂತಂದ್ರ ಬಂಧ ಮಾರ್ಗದಿಂದ ನಾವು ಮೋಕ್ಷ ಮಾರ್ಗದ ಕಡೆಗೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಯಾವುದಾದ್ರೂ ಜೀವ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಬಂಧ ಮಾರ್ಗಕ್ಕನ ಅದು ಏನಿದೆ? ಒಂದು ಭೇದ ಇದೆ. ಆ ಬಂಧ ಮಾರ್ಗದ ಒಂದು ಭೇದದ ಕುರಿತು ಅಭಿರುಚಿ ಎಲ್ಲಿಯವರೆಗೆ ಇದೆ? ವಿಷಯ ಬಹಳ ಅದ್ಭುತ ಇದೆ, ಸೂಕ್ಷ್ಮ ಇದೆ, ನಾವು ಹಿಡ್ಕೊಳ್ಬೇಕಾದಂಥದ್ದು ಇದೆ. ಮೋಕ್ಷ ಮಾರ್ಗದ ಉಪಲಬ್ಧಿ ನನಗೆ ಮಾಡಿಕೊಳ್ಳುವುದಿದೆ ಅನ್ನುವ ಅಭಿಲಾಷೆ ಆಂತರ್ಯದೊಳಗಿತ್ತು ಅಂತಂದ್ರೆ ಈ ಸೂಕ್ಷ್ಮ ಮಾತನ್ನ ದೀರ್ಘ ಚಿಂತನದ ಮೂಲಕ ತಿಳ್ಕೊಳ್ಳಲೇಬೇಕಾಗುತ್ತೆ. ಮಾತು ಸೂಕ್ಷ್ಮ ಇದೆ, ಚಿಂತನೆ ದೀರ್ಘ ಬೇಕು ಅಂದ್ರೆ ತಿಳಿದು ಬರುವುದಿದೆ. ಮೇಲ್ನೋಟಕ್ಕ ಶಬ್ದ ತಿಳಿದು ಬಂದ ಹಾಗೆ ಅನ್ನಿಸ್ತದೆ. ಮೋಕ್ಷದ ಅಭಿಲಾಷೆ ನಿಜವಾಗಿ ಇದೆಯೇನ? ನಾನು ಜೀವಿದ್ದೇನೆ ಅನ್ನುವುದರದ ನಿಜವಾಗಿ ಶ್ರದ್ಧೆ ಇದೆಯೇನ? ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರದ್ದು ನಿಜವಾಗಿ ನಮಗೆ ನಿರ್ಣಯ ಇದೆಯೇನ? ಪರಪದಾರ್ಥಗಳ ಯಾವಾಗೂ ನನ್ನ ದುಃಖ ಅಥವಾ ಸುಖದ ನಿಮಿತ್ತ ಕಾರಣ ಆಗೋದು ಸಾಧ್ಯ ಇಲ್ಲ ಅನ್ನುವ ಮಾತಿನ ವಿಶ್ವಾಸ ಇದೆಯೇನ? ಮುಂದಿನ ಶ್ಲೋಕಗಳನ್ನ ಓದುವುದ ಸುಲಭ ಇದೆ. ಮುಂದಿನ ಪುಟದಲ್ಲಿ ಇರುವಂತಹ ವಿಷಯವನ್ನ ಓದೋದು ಸುಲಭ ಇದೆ. ಆದ್ರೆ ಆ ವಿಷಯವನ್ನ ತನ್ನದಾಗಿಸಿಕೊಳ್ಳೋದ, ಅದನ್ನ ಅರಗಿಸಿಕೊಳ್ಳೋದ, ಅದರಿಂದ ಪುಷ್ಟ ಅಥವಾ ನಿರೋಗಿ ಆಗೋದ ಅವಶ್ಯಕ ಇದೆ. ಇದೇನಿದೆ? ಇದು ಜಿನಾಗಮದ ಸೇವನೆ, ಅರ್ಥಾತ್ ಆತ್ಮನಿಗೆ ಒಂದು ಪ್ರಕಾರದ ಅಮೃತಾಹಾರ ಇದೆ. ಆ ಅಮೃತಾಹಾರವನ್ನ ನಾವು ಸೇವನೆ ಮಾಡ್ಲಿಕ್ಕೆ ಬೇಕು. ಮೊದಲು ಅದನ್ನು ಬರೀ ನೋಡಿದ್ರ ಆಗುವುದಿಲ್ಲ, ತಿಳಿದ್ರ ಆಗುವುದಿಲ್ಲ, ಶಬ್ದದ ಮೂಲಕ ಉಚ್ಚರಿಸಿದ್ರ ಆಗುವುದಿಲ್ಲ. ಅದರದ ಸೇವನೆ ಮಾಡಬೇಕಾಗುವುದು, ಸೇವನೆ ಮಾಡಿ ಅರಗಿಸಿಕೊಳ್ಳಬೇಕಾಗುವುದು. ಆವಾಗ ನಮಗ ಆತ್ಮನ ನಿರೋಗ ದಶೆಯ ಪರಿಚಯ ಆಗ್ತಿದೆ. ಮತ್ತ ಆತ್ಮ ಸಬಲ, ಅರ್ಥಾತ್ ಯಾವ ಪ್ರಕಾರ ಆಹಾರ ಸೇವನೆಯಿಂದ ಶರೀರದೊಳಗೆ ಶಕ್ತಿ ಬರ್ತಿದೆಯೋ ಆ ಪ್ರಕಾರ ಈ ಜಿನವಾಣಿಯ ಸೇವನೆಯಿಂದ ಆತ್ಮನ ಜ್ಞಾನದೊಳಗ ಬಲ ಬರ್ತಿದೆ. ಬಲ ಬರುವುದರಿಂದ ಆ ಬಲದಿಂದ ಅವನಿಗೆ ರೋಗ ನಿರೋಧಕ ಶಕ್ತಿ ಬರ್ತಿದ್ರಲ್ಲಿ. ರೋಗ ಯಾವುದಿದೆ? ರಾಗ ದ್ವೇಷದೊಳಗೆ ನಿಂತುಕೊಳ್ಳೋದೇ ರೋಗ. ಆ ರೋಗದ ನಿರೋಧ ಅರ್ಥಾತ್ ಪ್ರತಿಕಾರ ಮಾಡುವಂತಹ ಶಕ್ತಿ ಬರಬೇಕಾಯ್ತು ಅಂತಂದ್ರೆ ಜಿನಾಗಮದ ವಿಷಯವನ್ನ ಅಮೃತದ ಹಾಗೆ ಇದೀರಿ. ಅದ ಸಿಂಹಿಣಿಯ ಹಾಲು ಅಂತ ಹೇಳಿ ದೃಷ್ಟಾಂತ ಹೇಳಿದರೆ ನಿಜವಾಗಿ ಅಮೃತ ಇದೆ. ಅಮೃತ ಅದು ದುರ್ಬಲ ಮನುಷ್ಯನಿಗೆ ಪಚನ ಆಗುವುದಿಲ್ಲ.
ಅದರ ಸಲುವಾಗಿ ಆ ಅಮೃತದ ಸೇವನೆ ಮಾಡಬೇಕಾದ್ರೂ ಅದಕ್ಕೊಂದು ಯೋಗ್ಯತೆ ಬೇಕು. ಆ ಯೋಗ್ಯತೆಯ ಹೆಸರೇ ಈ ಸಂಸಾರ ದುಃಖಮಯ ಇದೆ, ಇದರ ವಿಶ್ವಾಸ. ಈ ಸಂಸಾರ ದುಃಖಮಯ ಇದೆ, ಈ ದೇಹ ರೋಗಮಯ ಇದೆ, ಈ ಸಂಯೋಗ ಕ್ಲೇಶಮಯ. ಸಂಯೋಗದೊಳಗೆ ಸುಖ ಎಂದೂ ಇರುವುದಿಲ್ಲ. ದೇಹದೊಳಗೆ ಅನುಕೂಲತೆ ಅಥವಾ ನಿರೋಗತೆ ಯಾವಾಗೂ ಇರುತ್ತೆ. ನಾನೀಗ ನಿರೋಗಿ ಇದ್ದೇನಲ್ಲ, ನಮ್ದು ಭ್ರಾಂತಿ ಇದೆ. ಶರೀರ ನಿರೋಗಿ ಯಾವಾಗೂ ಆಗುವುದು ಸಾಧ್ಯ ಇಲ್ಲ. ಯಾವ ಪ್ರಕಾರ? ನಮೋಕಾರ ಮಹಾಮಂತ್ರದೊಳಗ ಮಹಾಮಂತ್ರದ ಮಾತು ಅಥವಾ ಸರ್ವಜ್ಞ ಪ್ರಭು ಹೇಳಿದಂಥ ವಿಶ್ವದ ವ್ಯವಸ್ಥೆಯ ಮಾತನ್ನ ಸತ್ಯ ಸಿದ್ಧ ಮಾಡುವ ಸಲುವಾಗಿ ದೃಷ್ಟಾಂತ ಹೇಳಿದ್ರು. ಸರ್ಪದ ಮುಖದಿಂದ ಅಮೃತಗಳು, ಪರ್ವತದ ಶಿಖರದ ಮೇಲೆ ಕಮಲ ಅರಳಬಹುದು, ಪಶ್ಚಿಮ ದಿಕ್ಕಿನಿಂದ ಸೂರ್ಯ ಉದಯ ಆಗಬಹುದು, ಮೇರು ಪರ್ವತ ಗಾಳಿಯಿಂದ ಬೇಕಾದ್ರೆ ಹಾರಿ ಹೋಗಬಹುದು. ಆದರೆ ಜಿನಪ್ರಭುವಿನ ವಚನ ಅಸತ್ಯ ಆಗುವುದು ಸಾಧ್ಯ ಇಲ್ಲ. ಈ ಮಾತಿನ ಹಾಗೇನೆ ಇಲ್ಲಿ ನಾವು ದೃಷ್ಟಾಂತ ಅದನ್ನ ದೃಷ್ಟಾಂತವಾಗಿ ಇಟ್ಕೊಂಡು ಇಲ್ಲಿ ವಿಚಾರ ಮಾಡೋದ. ಯಾವ ಪ್ರಕಾರ ಸರ್ಪದ ಮುಖದಿಂದ ಅಮೃತ ಬರುವ ಸಾಧ್ಯತೆ ಇದೆ, ಪಾಷಾಣದೊಳಗ ಕಮಲ ಅರಳುವ ಸಾಧ್ಯತೆ ಇದೆ. ಆ ಪ್ರಕಾರ ಒಂದು ವೇಳೆ ಅದು ಸಾಧ್ಯ ಇದೆ, ಆದ್ರೆ ಈ ದೇಹ ನಿರೋಗಿ ಆಗುವುದು ಎಂದೂ ಸಾಧ್ಯ. ಈ ದೇಹದಿಂದ ಎಂದೂ ಒಂದು ಅಂಶ ಈ ಜೀವನಿಗೆ ನಿರಾಕುಲತೆ ದೊರಕುವುದು ಸಾಧ್ಯ ಇಲ್ಲ. ಯಾರಿಗೆ ಬೆನ್ನು ನೋಯಿಸ್ತಾ ಇದೆ, ಯಾರಿಗೆ ಕಾಲು ನೋಯಿಸ್ತಾ ಇದೆ, ಇಲ್ಲಿ ಕೂತಲ್ಲಿ ಹೌದು ಅಥವಾ ಇಲ್ಲ, ಯಾರಿಗೆ ಲಕ್ಷ್ಯಕ್ಕೆ ಬರ್ತಾ ಇಲ್ಲ, ಆದ್ರೆ ಏನಿಲ್ಲ ವೇದನೆ ಇದೆ, ಒಳಗಡೆ ರೋಗ ಪಕ್ವಾಗ್ತಾ ಇದೆ. ಅದು ಯಾವಾಗ ಬರೆದು ಬರ್ತಿದೆ, ಯಾವ ರೋಗ ಅನ್ನೋದು ಹೆಸರಿಲ್ಲ. ಹೆಸರು ಯಾವ್ಯಾವುದಕ್ಕಂತ ಕೊಡೋರು. ಈಗ 2 ವರ್ಷದ ಪೂರ್ವದೊಳಗೆ ಬಂತು, ಅದಕ್ಕೊಂದು ಹೆಸರು ಕೊಟ್ಟರು. ದಿನನಿತ್ಯ ಒಂದೊಂದು ಶರೀರದೊಳಗೆ ಒಂದೊಂದು ಪ್ರಕಾರದ ರೋಗ ಉದ್ಭವ ಆಗ್ತಾ ಇದ್ದಾವೆ. ಶಿವಕೋಟಿ ಆಚಾರ್ಯ ಭಗವತಿ ಆರಾಧನಾದೊಳಗೆ ಕೋಟ್ಯಂತರ ರೋಗಗಳನ್ನ ಮಾತು ಹೇಳಿದ್ದಾರೆ. ಪಂಚಾಸ್ತಿಕಾಯಿ ಪರಿಮಳದೊಳಗೆ ಅದರ ಸಂಖ್ಯೆ ಇದೆ. ಸಾಮಾನ್ಯ ರೂಪದಿಂದ ಹೇಳಬೇಕಾದ್ರೆ ಅಂಗುಲ ಪ್ರಮಾಣದೊಳಗ 96 ರೋಗ. ಹೀಗಿರುವ ವೇಳೆದೊಳಗ ಈ ದೇಹದಿಂದ ಈ ಜೀವನಿಗೆ ಸುಖ ಹೇಗಾಗೋ ಸಾಧ್ಯ? ಇನ್ನು ಸಂಯೋಗ ಎಲ್ಲ ಹೇಗಿದೆ? ಕ್ಲೇಶ ಕ್ಲೇಶ ಕ್ಲೇಶ. ನಾನ್ ನಿನ್ನ ಕಡೆಗೆ ನೋಡಿದರೆ ನನಗೆ ಕ್ಲೇಶ, ನೀನು ನನ್ನ ಕಡೆಗೆ ನೋಡಿದರೆ. ಸಂತುಷ್ಟಪಡಿಸಬೇಕನ್ನೋ ಅಭಿಪ್ರಾಯ ಒಂದು ಇದ್ರ ಏನು ಎಷ್ಟು ಮಾಡಿದ್ರೂ ಸಂತೋಷನೇ ಇಲ್ಲದ ಅನ್ನೋ ಅಭಿಪ್ರಾಯ. ಉದಾಹರಣೆ ಸಲುವಾಗಿ ಹೇಳ್ತಾ ಇದ್ದೀನಿ. ಅನೇಕ ಶಬ್ದಾತೀತ ವಿಕೃತ ಭಾವಗಳ ಅನಂತದವು, ಶಬ್ದಾತೀತ ವಿಕೃತ ಭಾವಗಳ ಅನಂತದವು, ನಾಮಾತೀತ ರೋಗಗಳ ಅಸಂಖ್ಯದವು. ಆ ರೋಗಗಳದ್ದೆಲ್ಲ ಸಂಶೋಧನೆ ಆಗುವುದು ಸಾಧ್ಯ. ವಿಶ್ವಾಸ ನಮಗಿದೆಯೇನ? ಹಾಗಾದ್ರೆ ಆ ಭೂಮಿಕಾ ಬೇಕು ಅಮೃತ ಸೇವನೆ ಸಲುವಾಗಿ. ಹೇಳ್ತಲ್ಲ, ದುರ್ಬಲ ಮನುಷ್ಯನಿಗೆ ಅಮೃತ ಸೇವನೆ ಮಾಡೋದು ಅವನಿಗೆ ಜ್ಞಾನನೂ ಇರುವುದಿಲ್ಲ, ಮಾಡಿದ್ರ ಅದು ಅವನಿಗೆ ಅರಿವುದಿಲ್ಲ. ಜಿನವಾಣಿ ಒಂದು ವೇಳೆ ಓದೋದಾಗಬಹುದು, ಆದ್ರೆ ಅದನ್ನು ಅರ್ಥವಿಸಿಕೊಳ್ಳೋದು ಬಹಳ ಕಠಿಣ. ಅಂಥೇಳಿ ನಮ್ಮ ಅಮೃತ ಚಂದ್ರಾಚಾರ್ಯರಿಗೆ 1100 ವರ್ಷಗಳ ಪೂರ್ವದೊಳಗ ಈ 3 ಉದ್ಗ್ರಂಥಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದ ನಂತರ ಆ ಚರಣಾಯೋಗಕ್ಕೆ ಸಂಬಂಧಿಸಿದ ಪುರುಷಾರ್ಥ ಸಿದ್ಧಿ ಉಪಾಯ ಬರೆದರಲ್ಲ, ಅಲ್ಲಿ ಸ್ಪಷ್ಟ ಏನು ಹೇಳಿದ್ರು? ಸೂಕ್ಷ್ಮ ಎಷ್ಟಾದ ರೋಮವನ್ನ ಆತ್ಮನ ಪ್ರದೇಶವನ್ನ ಪ್ರಭಾವಿತ ಮಾಡಬೇಕು. ಸೂಕ್ಷ್ಮ ಅಂತ ಹೇಳಿದ ನಂತರ ಒಂದೊಂದು ಪ್ರದೇಶ, ಆ ಆತ್ಮ ಪ್ರದೇಶ ಸ್ಥಿತವಿರುವಂತಹ ಶರೀರದ ಒಂದೊಂದು ಪರಮಾಣು ಹೇಗಾಗಬೇಕು?
ವಿಚಾರ ದೀರ್ಘ ಮಾಡು. ಸೂಕ್ಷ್ಮ ಭಗವಂತರ ಹೇಳಿರುವ ಧರ್ಮ ಹೇಗಿದೆ? ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥದ್ದಿಲ್ಲ. ಒಂದೇ ಪರಿಭಾಷೆ, ಅನೇಕಾನೇಕ ಪರಿಭಾಷೆಗಳನ್ನು ಕೊಡುವುದಾಗಿದೆ. ರಾಗದಿಂದ ದ್ವೇಷದಿಂದ ಯುಕ್ತ ಇರುವಂತಹ ಜೀವನಿಗೆ ತಿಳಿದು ಬರುವ ಸಾಧ್ಯ. ಸಂಸಾರ ಶರೀರ ಭೋಗಗಳಲ್ಲಿ ಮುರಿದು ಬೀಳ್ತಾ ಇರುವಂತಹ ತನ್ಮಯ ಇರುವಂತಹ ಜೀವನಿಗೆ ತಿಳಿದು ಬರುವ ಸಾಧ್ಯ. ಏನಿದೆ? ಸೂಕ್ಷ್ಮ ಭಗವಂತ ಇಂದ್ರಿಯ ಜ್ಞಾನದಿಂದ, ಬಹಿರ್ಮುಖ ಜ್ಞಾನದಿಂದ, ಆಗಮದ ಅಭ್ಯಾಸದಿಂದ ಕೂಡ ತಿಳಿದು ಬರುವ. ಆಗಮದ ಅಭ್ಯಾಸ ಬೇಕು, ಆಗಮದ ಅಭ್ಯಾಸ ಅಧಿಕ ಆಗಬೇಕು. ಆದ್ರ ಅದರೊಳಗಿನ ಶಬ್ದದಲ್ಲಿ ತುಂಬಿರುವಂತಹ, ವಾಕ್ಯಗಳಲ್ಲಿ ತುಂಬಿರುವಂತಹ, ಶ್ಲೋಕ ಗಾಥೆಗಳಲ್ಲಿ ತುಂಬಿರುವಂತಹ ಭಾವ ಆತ್ಮನ ಪ್ರದೇಶದೊಳಗೆ ವಿಸ್ತರಿಸಿ ಆತ್ಮನನ್ನ ಒಂದು ಅಲೌಕಿಕ ಲೋಕಕ್ಕ ಕರ್ಕೊಂಡು ಹೋಗ್ತಾರೆ. ನಾವು ಓದುವುದು ಎಲ್ಲಿದೆ, ನಾವು ಹೇಳುವುದು ಎಲ್ಲಿದೆ, ನಮ್ಮ ದರ್ಶನ ಎಲ್ಲಿದೆ, ನಮ್ಮ ಪೂಜೆ ಎಲ್ಲಿದೆ, ನಮ್ಮ ವ್ರತ ವೈಕಲ್ಯ ಎಲ್ಲಿದ್ದಾವೆ. ಎಷ್ಟು ಏನೂ ಇಲ್ಲದನ್ನ ಎಷ್ಟು ಏನೇನು ಇದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಸೂಕ್ಷ್ಮ ಭಗವದ್ ಧರ್ಮ ಅಂತ ಹೇಳಿ ನಾವು ಏನೇನು ತಿಳ್ಕೊಂಡಿದ್ದೀವಿಯೋ ಅವೆಲ್ಲವುಗಳ ಮೇಲೆ ತಣ್ಣೀರು ಹಚ್ಚಿದ್ದಾರೆ ಆಚಾರ್ಯ. ಎಷ್ಟೆಷ್ಟು ಮೆರೆದು ಉರಿತಾ ಇದ್ದೇವೆಯೋ ಅದೆಲ್ಲದರ ಮೇಲೆ ತಣ್ಣೀರು ಹಾಕಿ. ಸೂಕ್ಷ್ಮ ಭಗವಂತ ಅಂದ ಕೂಡಲೇ ಒಂದಿಷ್ಟು ಆಗಬೇಕು ಬೇಡ್ರಿ. ನಮ್ಮಲ್ಲಿ ಎಲ್ಲಿ ಮೈ ಮರ್ತಿದ್ದೇವೆ, ಎಲ್ಲಿ ಮುನ್ನುಗ್ಗುತ್ತಾ ಇದ್ದೇವೆ, ಕುರಿ ಹಾಗೆ ಹಳ್ಳಕ್ಕೆ ಬೀಳ್ತಿದೆ, ಹಾಗೆ ಧಾವಿಸಿ ಹಳ್ಳಕ್ಕೆ ಬೀಳಲಿಕ್ಕೆ ಹೊರಟಿದ್ದೇವೆ ಹೊಂಡಕ್ಕ. ಸೂಕ್ಷ್ಮ ಭಗವತ್ ಧರ್ಮ ಅಂಥೇಳಿ ಕಿವಿ ಮೇಲೆ ಶಬ್ದ ಬೀಳ್ತಾ ಇದ್ದ ಹಾಗೆ ಅಂಥೇಳಿ ನೋಡ್ಬೇಕು ಬೇಡ್ರಿ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾನೆ ಅದು ಸುಲಭ ಆಗಿ ಹೋಯ್ತ್ರಿ. ಶಬ್ದ ಕಂಠಸ್ಥ ಆಗಿ ಹೋಯ್ತು. ಆಯ್ತು ಅಥವಾ ಇದು ಸೂಕ್ಷ್ಮ ಕಂಠಸ್ಥ. ಆದ್ರೆ ಕಂಠದೊಳಗಿಂದ ಇಳಿಲಿಲ್ಲಲ್ಲ, ಅದ ಕಂಠದೊಳಗೆ ಉಳಿತ್ರಿ. ಕಂಠಸ್ಥ ಆಯ್ತು ಅಥವಾ ಕಂಠ ಆರ, ಕಂಠಸ್ಥ ಅಲ್ಲೇ ಸ್ಥಿರ ಆಯ್ತು, ಒಳಗಿಳಿಲಿಲ್ಲಲ್ಲ. ತುತ್ತ ಗಂಟಲಿನೊಳಗೆ ಸಿಕ್ಕೊಂಡ್ರೆ ಏನಾಗ್ತಿದ್ದೀರಿ? ತುತ್ತ ಗ್ರಾಸ್ ಗಂಟಲಿನೊಳಗೆ ಸಿಕ್ಕೊಂಡ್ರೆ ಏನಾಗ್ತಿದೆ? ಮೂಲ ಅದ ಏನ್ ಹೇಳ್ತಾರೆ, ಪ್ರಾಣ ಹೋಗಬಹುದ್ರಿ. ಅದೇ ಪ್ರಕಾರ ಜನವಾಣಿ ಶಬ್ದ ಕಂಠಸ್ಥ ಆಗುವುದರಿಂದ ಪ್ರಾಣ ಹೋಗುವ ಪ್ರಸಂಗ ಇದೆ. ಎಷ್ಟು ಜನರದ್ದು ಹೋಗಿಲ್ಲ, ಎಷ್ಟು ಬಾರಿ ನಮ್ದು ಹೋಗಿಲ್ಲ. ಕಂಠಸ್ಥ ಕಂಠದೊಳಗೆ ಸಿಕ್ಕೊಂಡಿದೆ ಆ ಜಿನವಾಣಿಯ ತುತ್ತ. ಎಷ್ಟು ಬಾರಿ ಪ್ರಾಣ ಕಳ್ಕೊಂಡಿಲ್ರಿ ನಾನು ಭ್ರಾಂತಿಯಿಂದ. ಭ್ರಾಂತಿ. ನಾವು ವಾಕ್ಯದ ಮರ್ಮವನ್ನು ತಿಳಿಯುವುದಿಲ್ಲ, ವಚನದ ಮರ್ಮವನ್ನು ತಿಳಿಯುವುದಿಲ್ಲ. ವಚನದ ಉಚ್ಚಾರಣೆ ಮಾಡ್ತೇವೆ, ವಚನದ ನಾವು ಕಂಠಸ್ಥ ಮಾಡ್ತೇವೆ, ಸ್ಮರಣೆಯೊಳಗೆ ಇಟ್ಕೊಳ್ತೇವೆ. ಆದರೆ ಸ್ಮರಣೆ ಅನ್ನೋದು ಏನಿದೆ? ಮತಿಜ್ಞಾನದ ಬೇರೆ ಇದೆ. ಮತಿಜ್ಞಾನದಿಂದ ಸಾಕ್ಷಾತ್ ಸಮ್ಯಕ್ ದರ್ಶನ ಆಗುವುದಿಲ್ಲ. ಶ್ರುತಜ್ಞಾನದ ವಿಷಯ ಆಗ್ಬೇಕಲ್ಲ. ಅದ ಎಲ್ಲ ಹೇಳಿ ಬಂದಿದ್ದಾರೆ. ಈಗ ಇವು ಎರಡೂ ಕಳೆದದ್ದು 8ನೇ ಮತ್ತು 9ನೇ ಕಲಶಗಳತ್ತ ಪುನಃ ಇಲ್ಲಿ ಇದರೊಳಗ ಅದರದ ಏನಾಗ್ಲಿಕ್ಕೆ ಬೇಕು? ಸಮಾವೇಶ ಆಗ್ಲಿಕ್ಕೆ ಬೇಕ್ರಿ. 10ರೊಳಗೆ 2 ಅಂಕಿ ಅದಾವಲ್ಲ, 2 ಅಂಕಿ ಅದಾವಲ್ಲ, ಒಂದೇ ಇದೆ ಅಂಕಿ. 2 ಅದಾವಲ್ಲ, 0 ಅಂಕಿ ಇದೆ. ಇದೇನ್ರಿ? ಹೇಳ್ರಿ ವಿಷಯನ ಧೈರ್ಯದಿಂದ ಹೇಳಬೇಕ್ರಿ. 2 ಅದಾವ ಅಂತ ಹೇಳಿ ಹೇಳಿದ್ರೆ ಆ 0 ಹಿಂದ ಅಂಕಿ ಇರುವುದರಿಂದ ಆ 0ಗೆ ಕೂಡ ಅಂಕ ಬೆಲೆ ಪ್ರಾಪ್ತ ಆಗಿದೆ.
ಒಂದು ಬೆಲೆ ಪ್ರಾಪ್ತ ಆಗಿದ್ರಲ್ಲ. 9 ಏನಿತ್ತು ಅದು ಒಂದೇ ಇತ್ತು. 10 ಅರ್ಥಾತ್ ಅದ ಆ 9ರ ಜೊತೆಗೆ ಒಂದು ಬೆರೆತ ನಂತರ ಅದೇನಾಯ್ತು, 0 ರೂಪ ಧಾರಣ ಮಾಡಿದ್ರನು ಅದು ಹಿಂದೆ ಒಂದು ಅಂಕಿಯನ್ನು ಧಾರಣ ಮಾಡಿ. ಹಾಗಾದ್ರೆ ಈ 10 ಏನಿದೆ, ಈ 10 ನಾವು ನಮ್ಮ ಸ್ವಭಾವವನ್ನ ಹತ್ತಿ, ಅರ್ಥಾತ್ ಆ ಯಾವ ವಿಭಾವಾದಿಗಳಿದಾವೆಯೋ ಅವುಗಳನ್ನು ಹತ್ತಿ ಮೇಲೆ ಈ ಸ್ವಭಾವವನ್ನ ಪ್ರಾಪ್ತ ಮಾಡಿಕೊಳ್ಳುವಂಥದ್ದು. ಇದು ವಾಗ್ಜಾಲ ಅಲ್ಲ, ವಾಗ್ಜಾಲದಿಂದ ಹೊರಗೆ ಬರುವಂಥ ಮಾತಿದೆ. ಏನ್ ಹೇಳಿದ್ರು, ಮೋಕ್ಷದ ರುಚಿ ಇತ್ತು ಅಂತಂದ್ರೆ ಮೊದಲೇನಿದೆ, ಮೋಕ್ಷಾರ್ಥಿನಾಂ ಶಬ್ದ ಏನಿದೆ, ಮೋಕ್ಷಾರ್ಥಿನಾಂ ಅರ್ಥ ಮಾಡುವ ಸಲುವಾಗಿ ಶ್ಲೋಕದೊಳಗಿಂದ ಆ ಜ್ಞಾನಿ ಮಹಾತ್ಮ ಒಂದು ಶಬ್ದ ಇಳಿಸಿಕೊಂಡಿದ್ದಾನೆ, ಒಂದು ಶಬ್ದದ ವಿಭಾಗ ಇಳಿಸಿಕೊಂಡಿದ್ದಾನೆ. ಅದರೊಳಗೆ ಆ ವಿಭಾಗದೊಳಗೂ ಕೂಡ ಮೊದಲನೇ ಶಬ್ದ ಏನಿದೆ, ಮೋಕ್ಷಾರ್ಥಿನ. ಯಾರು ಮೋಕ್ಷಾರ್ಥಿ ಇದ್ದಾರೆ? ಯಾರು ದೀಕ್ಷಾ ತಗೊಂಡಿದ್ದಾರ ಅವರ? ಹೌದು ಅಥವಾ ಇಲ್ರಿ? ಯಾರ ಮನೆ ಬಿಟ್ಟಿದ್ದಾರ ಅವರ? ಯಾರು ಮೋಕ್ಷಾರ್ಥಿ ಇದ್ದಾರೆ? ಯಾರ ಸಲುವಾಗಿದೆ ಇದಕ್ಕಂತ ಮೋಕ್ಷಾರ್ಥಿನಾಂ ಅಂದ ಕೂಡಲೇ ಹೌದಿದ್ದು ನನ್ನ ಸಲುವಾಗಿ ಅಂತ ಹೇಳಿ ಕಣ್ಣು ಬಿಟ್ಟೇವ್ರಿ. ಜ್ಞಾನದ ಕಣ್ಣು ಬಿಡುವ ಮಾತಿದೆ ರೀ, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಉಳಿಯುವ ಮಾತಿದೆ. ಈ ಚರ್ಮ ಚಕ್ಷು ಯಾಗಿದಾವೆಯೋ ಹಾಗೆ ಅನಿಮೇಶ್ ಆಗೋಸ್ಕರ ಬೇಕಿದೆ. ಮೋಕ್ಷಾರ್ಥಿನಾಂ ಇದೆ ಅಲ್ರಿ, ಮೋಕ್ಷದ ಅಭಿಲಾಷೆ ಇದೆ ಅನ್ನೋ ಒಳಗಡೆ ಇದೆ. ಏನು ಇದ್ದ ಹಾಗೆ ಅನ್ನಿಸ್ತಾ ಇದೆ. ನಮ್ಮ ಶರೀರದೊಳಗೆ ವ್ಯಾಧಿ ಬಂದ ನಂತರ ಅದರಿಂದ ಮೋಕ್ಷದ ಅಭಿಲಾಷೆ, ಅದರಿಂದ ಬಿಡುಗಡೆಯ ಅಭಿಲಾಷೆ ಇದೆ, ಅದನ್ನು ಹಿಡ್ಕೊಳ್ಳುವ ಅಭಿಲಾಷೆ ಇದೆ, ಕಾಯ್ದುಕೊಳ್ಳುವ ಅಭಿಲಾಷೆ. ಯೋಚನೆ ಮಾಡೋದು ಹೆಜ್ಜೆ ಹೆಜ್ಜೆಗೆ, ಅದಕ್ಕೆ ಸೂಕ್ಷ್ಮ ಮುಕ್ತವಂತ. ಯಾಕೆ ನಮಗೆ ಇನ್ನೂ ಇದ ಕಂಠದೊಳಗಿಂದ ಕೆಳಗೆ ಇಳಿಲಿಲ್ಲ ಹೇಳಿ ನೋಡೋಣ. ಸ್ಮರಣೆ ಇದೆ, ಅಭಿಲಾಷೆ ಇದೆ. ಹಿಂದಿನ 8ನೇ ಶ್ಲೋಕದೊಳಗೆ ಹೇಳಿದಾರಲ್ಲ, ಅಭಿಲಾಷೆ ಇದೆ, ಸ್ಮರಣೆ ಇದೆ, ಚಿಂತನೆ ಇದೆ, ಸೂಕ್ಷ್ಮ. ಆದ್ರೂ ಕೂಡ ಅದು ಒಳಗಡೆ ಇಳಿಲಿಲ್ಲ. ಅದರ ರಸ ಚಿಂತನೆ ಅರ್ಥಾತ್ ಅದನ್ನ ಅಗದೇವ್ರಿ, ಅದರ ನುಂಗಲೇ ಇಲ್ಲಲ್ಲ ತಾಯಿ. ಹಾಗೇ ತುತ್ತ ಗಂಟಲೊಳಗೆ ಸಿಕ್ಕೊಳ್ತಿದೆ, ಅದು ಚೆನ್ನಾಗಿ ಅಗಿಬೇಕು ಅಂತ ಹೇಳಿ ಹೇಳಿದ ನಂತರ ಅಗದು ಆಯ್ತು. ಚಿಂತನೆ ಅಂದ್ರ ಅಗಿಯೋದು. ಆದ್ರ ಅದು ಎಲ್ಲಾ ಒಳಗಿಳಿಯುವ ಮಾತಿರ್ಲಿ, ಒಂದು ಬಿಂದು ರಸ ಕೂಡ ಅದರದ್ದು ಒಳಗೆ ಇಳಿಲಿಲ್ಲ. ಇಳಿದಿದೆ ವಿಷಯನ್ನ ಇದುವರೆಗೆ ನಾವು ಎಷ್ಟು ಸ್ವಾಧ್ಯಾಯ ಮಾಡಿದ್ದೇವೆ. ಸಂಯೋಗ ರೂಪದಿಂದ 30-32 ವರ್ಷದ ಸ್ವಾಧ್ಯಾಯ ಆಯ್ತ್ರಿ. ಸಂಯೋಗ ರೂಪದಿಂದ, ಸಮೂಹ ರೂಪದಿಂದ, ಅಥವಾ ಒಂದು ಗ್ರಂಥದ ಮಾಧ್ಯಮದಿಂದ ಅನೇಕರ ಸೇರಿ ಆಯ್ತು ಅಥವಾ ಇಲ್ರಿ? ಇನ್ನೂ ಇಲ್ಲಿ ರೋಡ್ ಇರ್ಲಿಲ್ಲ, ಅವಾಗ ಬಂದಿದ್ದೀರಿ ಗವರ್ನರ್ ತಾವು, ಹೌದಿಲ್ಲ? ಹಾಗಾದ್ರ ಅದರದ್ದು ಒಂದು ಬಿಂದು ಕೂಡ ರಸ ಯಾಕೆ ಒಳಗಿಳಿಯಲಿಲ್ಲ? ಚಿಂತನ ಆಯ್ತು, ಅಭಿಲಾಷೆ ಆಯ್ತು. ಇಲ್ಲಿ ಕೂತಿರೋ ವೇಳೆದೊಳಗೆ ಅಭಿಲಾಷೆ ಆಗ್ತಿದ್ದಿಲ್ಲ. ಇಲ್ಲಂದ್ರೆ ಇಲ್ಲೆಲ್ಲ ಜಿನವಾಣಿ ಎದುರಿ ಕೂತಿರೋ ವೇಳೆದೊಳಗೆ ಅಭಿಲಾಷೆ ಏನ? ಓಹೋ, ಆ ಮೋಕ್ಷ ಮಾರ್ಗಸ್ಥರು ಎಷ್ಟು ಸುಖಿ ಇದ್ದಾರೆ ಅನ್ನಿಸ್ತಿದ್ದೇನೆ. ನಾನು ಮೋಕ್ಷ ಮಾರ್ಗಿ ಆಗ್ಬೇಕು, ವಿಕಲ್ಪ ಇಲ್ಲ. ಆದ್ರೆ ಅಭಿಲಾಷೆ ಅಂತರಂಗದೊಳಗಿಂದ ತನ್ನಷ್ಟಕ್ಕೆ ತಾನೇ ಬರ್ತಿದೆ. ಕ್ರಿಕೆಟದ ಗಂಧ ಇಲ್ಲ, ಆದ್ರೆ ಶಿಕ್ಸ್ ಹೊಡೆದ ನಂತರ ಇಲ್ಲಿ ಕೂತಲ್ಲೇ ಉತ್ಸಾಹ ಬರ್ತಿದೆ ಏನಿಲ್ರಿ? ಆಡೋದಂತೂ ಆಯುಷ್ಯದೊಳಗೆ ಸಾಧ್ಯ ಇಲ್ಲ, ವ್ಯವಸ್ಥೆ ಇಲ್ಲ, ಆದ್ರೂ ಉತ್ಸಾಹ ಆಗ್ತಿದೀವ ಅಥವಾ ಇಲ್ರಿ? ಅಲ್ಲಿ ಶಿಕ್ಸ್ ಹೊಡೆದ ನಂತರ, ಅಥವಾ ನಮ್ಮ ಟೀಮ್ದವರು ಯಾವುದನ್ನ ನಾವು ನಮ್ಮದ ಅಂತ ಹೇಳಿ ನಂಬಿದೇವು, ಅವರು ಆ ಎದುರಾಳಿಯ ಟೀಮದ ಕ್ಯಾಚ್ ಹಿಡಿದ ನಂತರ ಇಲ್ಲಿ ಆನಂದ ಆಗ್ತಿದೆ ಏನಿಲ್ರಿ? ಆಗ್ತಿದೆ ಏನಿಲ್ಲ? ಹಾಗಾದ್ರೆ ಇಲ್ಲೇನಾಗಿದ್ದೀರಿ? ಇಲ್ಲೇನಾಗಿದೆ? ಆಚಾರ್ಯ ಭಗವಂತರ ವಾಣಿಯ ಸಂಯೋಗದೊಳಗೆ ಬಂದ ನಂತರ ಆ ಪ್ರಕಾರದ ಅಭಿಲಾಷೆ ಯಾವತ್ತಾದ್ರೂ ಆಗ್ತಿದೆ, ವಿಕಲ್ಪದೊಳಗಲ್ಲ. ಆದ್ರೆ ಅನ್ನಿಸ್ತಿದೆ
ಅಂಥ ಧನ್ಯಲ್ಲ ಅವರ ಜೀವನ. ಈ ಪ್ರಕಾರದ ವಿಕಲ್ಪ ಅಲ್ಲ, ಆದ್ರೆ ಅನ್ನಿಸ್ತಿದೆ ಹಾಗೆ. ಹೌದು ಅಥವಾ ಇಲ್ಲ? ಶಿವ ತಿಂತಾ ಇದೆ ಸುಕೌಶಲ ಸ್ವಾಮಿಯನ್ನ, ಆದರೂ ಕೂಡ ಅವರು ಸ್ಥಿರ ಇದ್ದಾರಲ್ಲ. ಎಷ್ಟು ಆಶ್ಚರ್ಯದ ಮಾತಿದೆ ಅಂತ ಹೇಳಿ ಒಳಗಡೆ ಅನ್ನಿಸ್ತಿದೆ. ಹಾಗೆ ಆಗ್ಬೇಕು ನೋಡಿ, ಅಂಥ ಮುನಿ ಆಗ್ಬೇಕು ನೋಡಿ ಅಂತ ಹೇಳಿ ಅನ್ನಿಶ್ ಹೋಗ್ತಿದೆ. ಆದ್ರ ಆ ಅನ್ನಿಶ್ ಏನು ಹೋಗ್ತಿದೆಯಲ್ಲ ಅದು ಬಂಧದೊಳಗ ಹೋಗ್ತಿದೆ, ಮೋಕ್ಷ ಮಾರ್ಗದ ಕಡೆಗೆ ಒಯ್ಯುವುದಿಲ್ಲ, ಅದು ಕೂಡ ಬಂಧದೊಳಗೆ ಸಮಾವೇಶ ಆಗ್ತಿದೆ. ಹಾಗಾದ್ರೆ ಇಂದಿನವರೆಗೆ ಯಾವ ದೀರ್ಘ ಅನೇಕ ಗ್ರಂಥಗಳ ಮಾಧ್ಯಮದಿಂದ ನಮ್ದು ಸ್ವಾಧ್ಯಾಯ ಅಥವಾ ಜಿನವಾಣಿಯ ಶ್ರವಣ ಚಿಂತನ ಆಗಿದೆ ಅಲ್ಲ, ಅದೆಲ್ಲ ಬಂಧದ ಕಾರಣ ಆಗಿದೆಯೋ ಅಥವಾ ಇಲ್ಲನ್ನ ಇಲ್ಲಿ ನಮ್ದು ನಾವು ನೋಡುವುದು ಬಂಧದ ಕಾರಣ ಆಗಿದೆಯೋ ಅಥವಾ ಇಲ್ಲ, ಸೂಕ್ಷ್ಮ ಅವಲೋಕನೆ ಮಾಡೋದು. ಅದೆಲ್ಲವೂ ಬಂಧದ ಕಾರಣ. ನೋಡ್ರಿ, ಬಂಧದೊಳಗೆ ಭೇದ. ಅದಕ್ಕೆ ಇಲ್ಲಿ ಏನು ವಿವರಣೆ ಯಾತಕ ಬೇಕು ಪುಣ್ಯ ಪಾಪದ ಅಂತ ಹೇಳಿ ಹೇಳಿದ್ರಿ ಇವರ, ಅವರಿಗೆ ಬೇಕಲ್ರಿ ಆ ಪುಣ್ಯ ಪಾಪದ ವಿವರಣೆ ಯಾತಕ? ನೋಡ್ರಿ, ತಾವು ಹೇಳುವ ಮಾತು ಅಥವಾ ನಮ್ಮ ಜೀವನದಲ್ಲಿ ನಡೆದಿರುವ ಮಾತು ಯಾವುದೋ ಒಂದು ಅಪೇಕ್ಷಾದಿಂದ ಒಳ್ಳೆಯದಿದೆ, ಇಲ್ಲ ಅಂತ ನಾನು ಅನ್ನೋದಿಲ್ಲ. ಆದ್ರೆ ಆತ್ಮನಿಗೆ ಬಂಧದಿಂದ ಬಿಡುಗಡೆಯ ಸಲುವಾಗಿ ಒಳ್ಳೆಯದು ಆಗಿಲ್ಲದೇನು? ಹಾಗೇ ಇಲ್ಲ. ಇನ್ನು ಬಂಧದಿಂದ, ಪರವಶತೆಯಿಂದ, ದುಃಖದಿಂದ ಯೋಚನೆ ಮಾಡಿದರ ಎಲ್ಲಿ ಇದೆ ಸುಖ? ಈ ಸಂಸಾರ ಅವಸ್ಥೆಯೊಳಗೆ ನಾವು ನಮ್ಮ ಇಂದ್ರಿಯ ಜ್ಞಾನದ ಮೂಲಕ ಎಷ್ಟೆಷ್ಟು ಜೀವರುಗಳನ್ನು ನೋಡ್ತಾ ಇದ್ದೇವೆ. ಅವರಲ್ಲಿ ಸದೈವ ಸುಖಿ ಯಾರಿದ್ದಾರೆ? ಯಾರೂ ಇಲ್ಲ ಅಂದಮೇಲೆ ಅನೇಕರನ್ನ ನೋಡಿದೆವು ಸುಧಾತೆ, ಹೌದು ಅಥವಾ ಯಾರೂ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಮಹಾ ವಿಪತ್ತುಗಳ ತಲೆದೋರಿದ್ದನ್ನು ನೋಡಿದ್ದೇವೆ. ಹಾಗಿದ್ರೂ ಕೂಡ ನಮ್ಮನ್ನ ನಾವು ಸುಖಿ ಅಂತ ಹೇಳಿ ಯಾರು ಅನ್ನಿಸಿಕೊಂಡಿದ್ದೇವೆ? ಕ್ಯಾನ್ಸರ್ ಆದದ್ದು ಕೇಳಿದ್ದೇವೆ, ಕೋವಿಡ್ ಆದದ್ದು ಕೇಳಿದ್ದೇವೆ, ಹಾರ್ಟ್ ಅಟ್ಯಾಕ್ ಆದದ್ದು ಕೇಳಿದ್ದೇವೆ, ಪತಿಗೆ ಪತ್ನಿ ವಿಷ ಹಾಕಿದ್ದು ಕೇಳಿದ್ದೇವೆ, ಮಗ ತಾಯಿಗೆ ವಿಷ ಹಾಕಿದ್ದು ಕೇಳಿದ್ದೇವೆ, ತಾಯಿನೇ ಮಗನಿಗೆ ವಿಷ ಹಾಕಿದ್ದನ್ನು ಕೇಳಿದ್ದೇವೆ. ಹೌದು ಅಥವಾ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಸಂಪತ್ತನ್ನು ಕಳ್ಕೊಂಡದ್ದು ನೋಡಿದ್ದೇವೆ, ಇಡೀ ಪರಿವಾರ ಹೊರಟು ಹೋದದ್ದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಇನ್ನ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಯಾವ ಶ್ರದ್ಧೆಯಿಂದ ಇಲ್ಲಿ ಸಂತೋಷಿ ಇದ್ದೇವೆ, ಇಷ್ಟು ಮಾತು ಸಂತುಷ್ಟದೇವಲ್ಲ. ಯಾವ ಶ್ರದ್ಧೆಯ ಬಲದಿಂದ ಸಂತುಷ್ಟದೇವೆ? ಯಾವ ಪ್ರಕಾರದ ವಿಪತ್ತುಗಳ ಸಂಸಾರದೊಳಗೆ ಸಂಭವ ಇದಾವೆಯೋ ಅವು ನಮ್ಮ ಒಂದು 50 ವರ್ಷದ ಜೀವನದೊಳಗೆ ನಮಗೆ ಕೇಳಿ ಬರ್ತವೆ, ಕಾಣಿಸಿ ಬರ್ತವೆ. ಪ್ರತ್ಯಕ್ಷದವಲ್ಲ, ಹಿಂದೆ 1000 ವರ್ಷದ ಹಿಂದೆ ಆಗಿರುವ ಘಟನೆ ಅಲ್ಲ. ಆದಿದೇವನ ಮಾತು ಬೇಡ, ಮಹಾವೀರರ ಮಾತನ್ನು ಬೇಡ, ಕುಂದುರ್ದು ಬೇಡ. ಆದ್ರೆ ನಮ್ಮ ಇಂದ್ರಿಯ ಜ್ಞಾನದಿಂದ, ಕರ್ಣ ಮತ್ತು ಚಕ್ಷುವಿನಿಂದ ನೋಡಿ ಮತ್ತು ಕೇಳಿ ಬರ್ತಾ ಇದ್ದಾವೆ ನಿಲ್ರಿ ಘಟನೆಗಳ. ಎಂಥವ್ರದ ಅವಸ್ಥೆ ಏನೇನೋ ಆಗಿ ಹೋದದ್ದ ತಿಳಿತಾ ಇದೆಯೋ ಅಥವಾ ಇಲ್ಲ? ಟಾಪರ್ ಇದ್ದವರು ವಿಷಭಕ್ಷಣೆ ಮಾಡಿದ್ರು ಅಥವಾ ಇಲ್ಲ? ಹಾಗಾದ್ರೆ ಇದನ್ನೆಲ್ಲ ಸ್ವಯಂವರ ಮಾಡ್ಕೊಳ್ತಾ ಇದ್ದಾರೆ. ಸ್ವಯಂ ಮಾಡ್ಕೊಳ್ಬೇಕಾದ್ರೆ ಅದರಷ್ಟು ಅಜ್ಞಾನ ಇನ್ನೊಂದು ಯಾವುದೂ ಇಲ್ಬೇಕು. ತಾನಾಗೆ ಬಂದದ್ರೊಳಗ ಹಾಯ್ ಅನ್ನೋದು ಒಂದು ಪ್ರಕಾರದ ಅಜ್ಞಾನ ಇದ್ರೆ ಅದಕ್ಕಿಂತಲೂ ದೊಡ್ಡ ಅಜ್ಞಾನ ಇದೆ ಆತ್ಮಘಾತ ಮಾಡ್ಕೊಳ್ಳೋದು. ಅವ್ರು ಎಂಥ ಟಾಪರ್. ಮೊನ್ನೆ ಒಬ್ಬರು ಹೇಳಿದಾರೆ ಸಾಧರ್ಮಿ, ಮೊನ್ನೆ ಅಂದ್ರೆ 15 ದಿವಸ, ಇಬ್ರು ಗಂಡ ಹೆಂಡತಿ ಮತ್ತ ಸುಸೈಡ್ ಮಾಡ್ಕೊಂಡ್ರೆ ಏನ್ ಸಂಸಾರ ತಪ್ಪತ್ತೆ ಅಂತ ಹೇಳಿ. ಮತ್ತೆ ಇವೆಲ್ಲ ವಿದ್ಯಾ ಯಾತಕ ಬಂದು ಅನ್ನ ಅಂತ ಹೇಳಿ ಕೇಳಿದೆ. ನೋಡ್ಲಿ ಅಂತ ಹೇಳಿ, ಇನ್ ನಾನೆಲ್ಲಿ ನೋಡೋದು? ನಾನು ಇಲ್ಲಿ ನೋಡ್ಬೇಕಾಗೋದ? ಇವು ಘಟನೆ ಅದಾವ್ರಿ, ಹೊರಗಡೆ ಕೇಳಿ ಬರ್ತವೆ. ವಿದ್ಯೆ ಯಾವುದಕ್ಕೆ ಉಪಯೋಗ ಬಂತಮ್ಮ? ಡಿವರ್ಸ್ ತಗೊಳ್ಳೋ ಸಲುವಾಗಿ. ವಿದ್ಯೆ ಯಾವುದಕ್ಕೆ ಕಲಿಸಿದ್ರ? ತಾಯಿ ತಂದೆ. ಆ ವಿಷಯದ ಕಡೆ ಹೋದ್ರ ಮತ್ತೆ ಬೇಡ. ಆದ್ರೆ ಈ ಸಂಸಾರದೊಳಗ ಯಾವ ಪ್ರಕಾರದ ದುಃಖ ಅಂತ ಹೇಳಿ ಎಲ್ಲ ಅಜ್ಞಾನಿಗಳ ಮನ್ನಿಸ್ತೇವೆಯೋ ಅವು ಬಂದು
ಜೀವದ ಮೇಲೆ ಎರಗಿದ್ದನ್ನ, ಬಂದು ಬಿದ್ದದ್ದನ್ನ ಕೇಳಿದೆವು, ನೋಡಿದೆವು ಅಥವಾ ಇಲ್ಲ. ನಮ್ಮ ಕಳೆದ ಜೀವನದೊಳಗೆ ಯಾರು ತಂದೆ ಮುತ್ತಾತ ತಾತ ಹೇಳಿದ ಮಾತು ಬೇಡ, ಆದಿದೇವನಂಥ ಪರಮಪಿತ ಹೇಳಿದ ಮಾತನ್ನು ಬೇಡ. ನೋಡಿದೇವೇನಿಲ್ರಿ, ಹೆಂಗಿದ್ದವ್ ಹೆಂಗಾಗಿರ್ಬೋದು ನಾವು ಅಂತೇಳಿ ಮಾತಾಡ್ತೇವೆ. ಅಂತೇಳಿ ನಿನ್ನೆ ನಾ ಮಾತಾಡಿ ಬಂದಿಲ್ಲ, ಹೋಗಿನಲ್ಲ ಸತ್ತ ಅಂತೇಳಿ ಅಡ್ಮಿಟ್ ಮಾಡಿದಾರ. ನಿನ್ನೆ ಅಲ್ಲಿ ಸಭೆಯೊಳಗೆ ನಾನು ಅವ ಇದ್ದೀವಲ್ಲ ಅಂತೇಳಿ ಇಂಥ ಕಲ್ಪನಾತೀತ ವಿಪತ್ತುಗಳ ಆಕಸ್ಮಿಕವಾಗಿ ಬಂದಿರಬಹುದನ್ನ ಪ್ರತ್ಯಕ್ಷ ನಮ್ಮ ಜೀವನದೊಳಗೆ ನೋಡಿದ್ದೇವೆ. ನಮ್ಮ ಮೇಲೆ ಎರಗದಿದ್ರೆ ಇರ್ಲಿ, ನೋಡಿದ್ದೇವೆ, ಕೇಳಿದ್ದೇವೆ. ಆದ್ರೂ ಯಾವ ಶ್ರದ್ಧೆಯಿಂದ ಇಲ್ಲಿ ಇಷ್ಟು ಸಂತುಷ್ಟ ದೇವರ, ಯಾವ ಶ್ರದ್ಧೆ, ಯಾವ ಶ್ರದ್ಧೆಯ ಒಲದಿಂದ. ಅನಾದಿ ಸಂಸ್ಕಾರ ಅಲ್ಲ, ಜಡನಾಗಿದ್ದೇವ್ರಿ ನಾವು. ಜ್ಞಾನ ಶೂನ್ಯ ಜಡ ಜಡ ಜಡ. ನಮ್ದೇನ ಜ್ಞಾನ ಅಂತೇವಲ್ಲ, ಆ ಜ್ಞಾನ ಎಲ್ಲ ನಮ್ಮ ಆತ್ಮ ಸ್ವಭಾವವನ್ನು ಇನ್ನಷ್ಟು ಹಿಂದೆ ನಿಜ ಜ್ಞಾನವನ್ನು, ವಾಸ್ತವಿಕ ಜ್ಞಾನವನ್ನು ಈ ಶ್ಲೋಕದಲ್ಲಿ ಈಗೇನು ಬಂತ ಜ್ಞಾನ ಶಬ್ದಕ್ಕ ಕ್ಷಾಯಿಕದ ಪ್ರಯೋಗ ಮಾಡಿದ್ದಾರೆ. ಓದಿ ನೋಡ್ರಿ, ಮನೆಗೆ ಹೋದ್ವಿ, ಮತ್ತೊಮ್ಮೆ ಓದ್ರಿ. ತಿಂದದ್ದಾಯ್ತು, ಉಂಡದ್ದಾಯ್ತು, ಹುಟ್ಟದ್ದಾಯ್ತು, ತಿರುಗಿದ್ದಾಯ್ತು, ನೋಡಿದ್ದಾಯ್ತು. ಒಂದು ಸಲ ಇದನ್ನ ನೋಡುವ, ಇದನ್ನ ತಿಳಿಯುವ, ಇವರು ಹೇಳಿದ್ದನ್ನ ಕೇಳುವ ಒಂದಿಷ್ಟ ನಾವ ಏನ್ ಮಾಡ್ಬೇಕು, ಉದಾರತೆಯನ್ನ ಧಾರಣ ಮಾಡಬೇಕು. ಜ್ಞಾನ ಯಾವುದಿದೆ, ಯಾವುದು ಕ್ಷಾಯಿಕ ಅಂದ್ರೆ ಸಿದ್ಧಾದ ಮೇಲೆ ಕ್ಷಾಯಿಕ ಜ್ಞಾನ ಇದೆ. ಅರೆ ಸಿದ್ಧಾಗ ಆಗಾಮಪ್ಪನಿ, ಸಿದ್ಧಾದ್ಮೇಲೆ ಕ್ಷಾಯಿಕ ಜ್ಞಾನ ಇದೆ, ಇದು ಒಪ್ಪು ಮಾತು. ಯಾಕಂದ್ರೆ ಸಿದ್ಧರಿಗೆ ಕ್ಷಾಯಿಕ ಜ್ಞಾನ ಹೇಳಿದ್ದಾರೆ ಅಥವಾ ಕ್ಷಾಯಿಕ ಭಾವ ಹೇಳಿದ್ದಾರೆ 8 ಗುಣಗಳಲ್ಲಿ. ಹೌದ್ರಲ್ಲ, ಆಗಮ ಓದಿದೆವು ಅಂತ ಅದು ಇಳದೇ ಇಲ್ಲಲ್ಲ, ಗಂಟ್ಲೊಳಗೆ ಸಿಕ್ಕೊಂಡಿದ್ದೀವಿ. ಸಿದ್ಧ ಆಗಮ ಹ್ಯಾಗ್ನಿ. ಕ್ಷಾಯಿಕ ಜ್ಞಾನ ಅರ್ಥ ಏನಿದೆ ಅಲ್ಲಿ ಬಂದ ಮೇಲೆ ಹೇಳೋದು, ಈಗ ಹೇಳುವುದು ಕ್ಷಾಯಿಕ ಜ್ಞಾನದ ಅರ್ಥ ಏನಿದೆ. ಕ್ಷಾಯಿಕ ಶಬ್ದದ ಪ್ರಯೋಗ ಏನು ಮಾಡಿದ್ದಾರೆ. ನಾನು ಹೇಳೋದು ದೊಡ್ಡಸ್ತನದ ಮಾತಲ್ಲ, ನೀವು ಓದ್ರಿ. ಇವತ್ತ ನಾಳೆ 2 ದಿವಸ ಪೂರ ಓದ್ರಿ. ಪೂರ ಈ ಕಲಶ 9ನೇ ಕಲಶ ಎಲ್ಲಕ್ಕಿಂತ ದೊಡ್ಡದಂತ ಹೇಳಿ ಹೇಳಿದ್ರಲ್ಲ, ಈಗ ಇದು ದೊಡ್ಡದಿದೆ. ಹೌದು, 2 ಅಂಕಿಗಳೊಂದಿಗೆ ಬಂದಿದೆ ಅಂದಮೇಲೆ ಇದು ದೊಡ್ಡದಾಗಿದೆ. ಒಂದ್ರೊಳಗನೆ ಸಮಾವೇಶ ಆಗಲಿಲ್ಲ ಅಂತ ಹೇಳಿ 2 ಅಂಕಿಗಳ ಮೂಲಕ ಬಂದಿದೆ ಅಂದಮೇಲೆ ಭಾವ ಓದೋದು, ಮತ್ತೊಮ್ಮೆ ಓದೋದು, ಮನೋಯೋಗದಿಂದ ಓದೋದು, ಸಂಸಾರದ ವಿಕಲ್ಪ ಬಿಟ್ಟು ಓದೋದು, ಏಕಾಗ್ರನಾಗಿ ಓದುವುದು, ಚಿತ್ತದ ಸ್ಥಿರತೆಯಿಂದ ಓದುವುದು, ಜ್ಞಾನಿ ಗುರುಗಳ ಎದುರಿಗೆ ಕೂತು ಅವರು ಹೇಳಿದ್ದನ್ನ ಕೇಳೋದು. ಅವರೇ ಹೇಳ್ತಾ ಇದ್ದಾರೆ ಅನ್ನುವ ದೃಷ್ಟಿಯಿಂದ ನಾವು ಓದ್ತಾ ಇರುವಾಗ ಕೂಡ ಕೇಳೋದ್ರಿ. ಕ್ಷಾಯಿಕ ಶಬ್ದದ ಪ್ರಯೋಗಿಯಾಗಿದೆ. ಇಲ್ಲಿ 2 ಮಾತದವು ಈ ಪುಟದೊಳಗೆ. ಈಗ ಶುರುವಾದ ಪುಟದೊಳಗೆ ಮೇಲಿನಿಂದ ಬರೋದು, ನಡು ಹೋಗುದು, ಪೂರ ಅರ್ಥ ಓದಿದ್ರ ಪ್ರಯೋಜನ ಎಷ್ಟು ಆಯ್ತು. ಇಲ್ಲಿ ನಾವು ಎಷ್ಟು ಮನೆಯ ಅಥವಾ ಸಂಸಾರ ಅಥವಾ ಶರೀರದ ವಿಕಲ್ಪ ಬಿಟ್ಟು ಕೂತಿದ್ದೇವ್ರಿ ವಿಜಯ. ಎಷ್ಟು ಇಲ್ಲಿ ಕೂತ ನಂತರ ಬಿಡೋದಿತ್ತು ಅಂತಂದ್ರೆ ಇಲ್ಲಿ ಕೂತು, ಇಲ್ಲಿ ಅಲ್ಲಿ ಕೂತ್ರ ಹೋಗುದಿಲ್ಲ ಅನ್ಸ್ತಿದ್ರೆ ನೀವು ಇಲ್ಲಿ ಕೂತ್ರಿ. ಏನು 2 ಮಾತದವು, ಅದೇ ಪುಣ್ಯ ಕರ್ಮವು ಒಳ್ಳೆಯದಿದೆ ಎಂಬ ಭ್ರಾಂತಿಯನ್ನು ಮಾಡಬಾರದು. ಮಾಡಬೇಡ ಅಂತ ಹೇಳಿಲ್ಲ, ಮಾಡಬಾರದು. ಆ ಶಬ್ದದೊಳಗೆ ಏನು ಭಾವ ಇದೆ, ಅವ್ರ ಹತ್ರ ಹೋಗಿ ಕೇಳೋನಲ್ಲ, ಅವ್ರ ಎದುರಿಗೆ ಕೂತು ನೋಡೋನಲ್ಲ. ಇಲ್ಲಿ ಅಮೃತ ಚಂದ್ರಾಚಾರ್ಯರದರು, ಮಧ್ಯದೊಳಗೆ ರಾಜಮಲ್ಜಿ ಪಾಂಡೆ ಅದರು. ಅವರ ಎದುರಿಗೆ ನಾನು ಕೂತಿದ್ದೇನೆ ನೋಡಿ, ಇವರು ಹೀಗೆ ಹೇಳ್ತಾ ಇದ್ದಾರೆ. ಅವರು ಧ್ಯಾನಸ್ಥದರ ಅಮೃತ ಚಂದ್ರಾಚಾರ್ಯರು ಬರಿತಾ ಇಲ್ಲ, ಅವರ ಧ್ಯಾನಸ್ಥದರ. ಇವರ ರಾಜಮಲ್ಜಿ ಪಾಂಡೆ ಬರಿತಾ ಇದ್ದಾರೆ ಟೀಕೆ. ಮತ್ತೆ ನಾವು ಅವರಿಬ್ಬರ ಎದುರಿಗೆ ಕೂತಿದ್ದೇವೆ, ನಮಗೆ ಹೇಳ್ತಾ ಇದ್ದಾರೆ. ಅವರು ಬರಿತಾ ಇದ್ದಾರೆ. ಎಲ್ಲಿ ಬರಿತಾ ಇದ್ದಾರೆ? ಚಿತ್ತದ ಭೂಮಿಯ ಮೇಲೆ ಬರಿತಾ ಇದ್ದಾರೋ ಅಥವಾ ಕಾಗದದ ಮೇಲೆ ಬರಿತಾ ಇದ್ದಾರೆ?
ನಾವು ಅವರ ಕಡೆ ನೋಡೋದು, ಅಮೃತ ಚಂದ್ರಾಚಾರ್ಯರ ಕಡೆ ನೋಡೋದು ಏನು ಹೇಳು, ಭ್ರಾಂತಿಯನ್ನು ಮಾಡಬಾರದು. ಯಾರಿಗೆ ಹೇಳಿದ್ರು? ವಿಚಾರ ಮಾಡಿ ಬರ್ರಿ. ಅದಕ್ಕಿಂತ ಮೊದಲಿಂದ ಏನಿದೆ, ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ಇಂಥ ಮಾತನ್ನು, ಎಂಥ ಮಾತನ್ನು ಉಲ್ಟನ ಹೋಗೋದಿಲ್ಲ. ಸಮಸ್ತ ಕರ್ಮ ಜಾತಿಯು ಹೀಯವಿದೆ, ಪುಣ್ಯ ಪಾಪದ ವಿವರಣೆಯ ಮಾತಾದರೂ ಎಲ್ಲಿ ಉಳಿಯುತ್ತದೆ. ಇಂಥ ಮಾತನ್ನು ನಿಶ್ಚಯದಿಂದ ತಿಳಿಯಬೇಕು. ಮಾಡೋದು ವ್ಯವಹಾರದೊಳಗೆ ಏನ್ ಮಾಡೋದಿದೆ ಮಾಡಪ್ಪ, ನಿಶ್ಚಯದಿಂದ ತಿಳಿ. ಏನು ಶಬ್ದದ ಭೇದ ಇರ್ತಿದೆ. ನಿನ್ನ ವ್ಯವಹಾರದೊಳಗಿಂದ ಮಾಡ್ಬೇಕೇನ, ಬಿಡ್ಲೇನ, ಮಾಡ್ಲೇನ, ವಿಕಲ್ಪದ ಮಾತಿಲ್ಲ. ಅದರ ವಿವರಣೆ ನಾನು ಹೇಳ್ತಾ ಇಲ್ಲ. ನೀ ನಿಶ್ಚಯದಿಂದ ತಿಳಿ. ನಿಶ್ಚಯದಿಂದ ಈ ಮಾತನ್ನ ತಿಳಿಯಬೇಕು. ಮತ್ತೆ ಇದು ಮಾಡಬಾರದು. ಏನು ಮಾಡಬಾರದು? ಭ್ರಾಂತಿ ಮಾಡಬಾರದು. ಏನು ಭ್ರಾಂತಿ? ಪುಣ್ಯ ಒಳ್ಳೆಯದ ಅನ್ನೋ ಭ್ರಾಂತಿ. ಪುಣ್ಯ ಮಾಡೋದೇನಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಮಾಡೋದು ನಿನ್ನ ಕೈಯೊಳಗಿಲ್ಲ. ಬಿಡಿಸುವ ಮಾತು ಜ್ಞಾನಿಗಳಲ್ಲೇ ಇಲ್ಲ. ಪುಣ್ಯ ಬಿಡಿಸುವಂತ ಕ್ರೂರ ಯಾರಿರ್ತಾರ್ರಿ? ಜ್ಞಾನಿಗಳ. ಪುಣ್ಯ ಕಾರ್ಯವನ್ನ, ಪುಣ್ಯ ಪರಿಣಾಮವನ್ನ, ಶುಭ ಭಾವವನ್ನ, ಶುಭ ಮಾರ್ಗವನ್ನ ಬಿಡಿಸುವಂತ ಕ್ರೂರ ಯಾಗಿರೋ ಸಾಧ್ಯ ಇದೆ ಜ್ಞಾನಿಗಳಿಗೆ. ಮತ್ತು ವಾಸ್ತವಿಕ ಪುಣ್ಯ ಅದು ಮಾಡಾಕು ಬರುವಂಗಿಲ್ಲ, ಬಿಡಾಕು ಅದು ಮಾಡ್ತೈತಿ. ಅದು ಮಾಡೋದನ್ನೇ ಇರುವುದಿಲ್ಲ, ಅದು ಆಗ್ತಾನೆ ಇರ್ತೈತೆ. ಮತ್ತೆ ನೀವು ವಾಸ್ತವಿಕ ಪುಣ್ಯ ಏನಂದ್ರೆ ಅದೇ ಪ್ರಕಾರ ಎಲ್ಲವೂ ವಾಸ್ತವಿಕನೇ ಇದೆ. ವಾಸ್ತವಿಕ ಪಾಪ ಕೂಡ, ಪಾಪ ವಾಸ್ತವಿಕ ಆಗ ಅದೇ ದುರ್ಗತಿಯ ಬಂದಾದ ನಂತರ ವಾಸ್ತವಿಕನೇ ಇದೆಯಲ್ಲ, ಮಾಡ್ಲೇಬೇಕಾದದ್ದು ಇದೆಯಲ್ಲ ತಾಯಿ. ದುರ್ಗತಿಯ ಬಂಧ ಆದ ನಂತರ ಮಾಡ್ಲೇಬೇಕಾದ. ಜಿನವಾಣಿಯೊಳಗ ಅರುಚಿ ಯಾಕಾಗ್ತಿದೆ? ಅದ್ಭುತ ಮಾತು ಬಂದಿದೆ ನಿನ್ನೆ ಸುದೃಷ್ಟಿ ತರಬೇತಿ. ಜಿನವಾಣಿಯೊಳಗೆ 3 ಕಾರಣದಿಂದ ಅರುಚಿ ಆಗ್ತಿದೆ ಅಂತೆ. ನಾಳೆ ಮತ್ತೆ 4 ಜನ ಸಾಧನೆ ಬರ್ತಾರೆ, ಅವಾಗನೇ ಹೇಳು. ಹೇಳ್ರಿ ಇಲ್ಲ, ಈಗ ಸಮಯ ಆಯ್ತಾ? ಮತ್ 4 ಜನ ಸಾಧನೆಗಳು ಬರ್ತಾರೆ. ಅದೇನು ನಿಧಿ ಇದೆ ಹೀಗೆಲ್ಲ ನಿಮ್ಮನ್ನ ಆಕುಲಿತ ಮಾಡಬೇಕು ಹೀಗೂ ಇಲ್ಲ. ಉತ್ಸಾಹ ಇರ್ಲಿ, ಮರೆಯದೇ ಇರ್ಲಿ ಅಂತ ಹೇಳಿ ಇಟ್ಟಿದ್ದೇವೆ. ಅದನ್ನು ಸ್ಥಗಿತ ಇಡೋಕೆ ಕಾರಣ ಇಷ್ಟ ಇದೆ, ಮರೆಯಬಾರ್ದು. ಏನು ಜೀವಮಾನಿಯೊಳಗೆ ಅರುಚಿ ಆಗ್ತಿದೆ? ಯಾವ ಕಾರಣದಿಂದ ಆಗ್ತಿದೆ? ನನ್ನ ಜೀವನದೊಳಗೆ ಆಗ್ಬಾರ್ದಲ್ಲ ಅನ್ನೋ ವಿಚಾರ ಇವತ್ತಿನ ದಿವಸ ಮಾಡ್ತೇವೆ. ನಾಳೆ ವಿಶೇಷ ಕಾರ್ಯಕ್ರಮ ಇದೆ, ಗ್ರಂಥದ ವಿಮೋಚನೆ ಇದೆ. ಗ್ರಂಥ ನಮ್ಮ ಕೈಗೆ ಬರುವಂತ ಇಡೀ ಸಾಹಿತ್ಯದೊಳಗ ಸ್ತುತಿ ಸಾಹಿತ್ಯ ಇರಲಿ, ಕವಿತ್ವದ ಮಾತು ಇರಲಿ, ಈ ದೇವಾಗಮ ಸ್ತೋತ್ರ ಅಥವಾ ಆಪ್ತ ಮೀಮಾಂಸೆ ಇದೆಯಲ್ಲ, ಅದು ಎಲ್ಲಕ್ಕಿಂತ ಉಚ್ಚ ಸ್ಥಾನದೊಳಗೆ. ಅದು ಅರಿವು ಮಾತನೇ ಇಲ್ಲ ಅಂತ ಹೇಳಿದರೆ ಭಯ ಪಡುವ ಮಾತಿಲ್ಲ, ಭಯ ಪಡಬೇಕಾದದ್ದು ಪ್ರಸಂಗ ಇಲ್ಲ. ಆದ್ರೆ ಅರಗಿಸಿಕೊಳ್ಳುವ ಸಿದ್ಧತೆ ಎರಡು ಹೆಸರು, 2 ಶಬ್ದ ಏಕದಮ್ ಓದ್ಲಿಕ್ಕೆ ಬೇರೆ ಬೇರೆ ಅನ್ಸಿದ್ರು. ಎಷ್ಟು ಸನಿಕವೂ ಅದಾವ. ಆಪ್ತ ಮೀಮಾಂಸಾ ಮತ್ತು ದೇವಾಗಮ ಸ್ತೋತ್ರ.